ಬೈಂದೂರು ಶ್ರೀರಾಮ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮರವಂತೆಯ ಶಾಖೆ ನಾಳೆ ಮರವಂತೆಯ ಸಮೃದ್ಧಿ ಶ್ರೀ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ. ಗೋಳಿಹೊಳೆ, ನಾಗೂರು, ನಾವುಂದ ಸೇರಿದಂತೆ ಹಲವು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಖೆಗಳನ್ನು ಹೊಂದಿರುವ ಈ ಸಂಸ್ಥೆ ಗ್ರಾಮೀಣ ಜನರ ಆರ್ಥಿಕ ಸ್ವಾವಲಂಬನೆ ಮತ್ತು ಉಳಿತಾಯ ಮನೋಭಾವನೆ ಬೆಳೆಸುವ ಉದ್ದೇಶದಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಗ್ರಾಹಕರಿಗೆ ನಿಷ್ಠಾವಂತ ಸೇವೆ, ಪಾರದರ್ಶಕ ವ್ಯವಹಾರ ಮತ್ತು ಜನಸ್ನೇಹಿ ನಡೆಗಳ ಮೂಲಕ ಸಂಸ್ಥೆ ಜನರ ನಂಬಿಕೆ, ವಿಶ್ವಾಸ ಹಾಗೂ ಪ್ರೀತಿಗೆ ಪಾತ್ರವಾಗಿದೆ. ಈ ಸಹಕಾರ ಸಂಸ್ಥೆ ಸ್ಥಾಪಕರು ಹಾಗೂ ಅಧ್ಯಕ್ಷರಾದ ರಾಜು ಪೂಜಾರಿಯವರ ಕನಸಿನ ಕೂಸಾಗಿದ್ದು ಇಂದು ಅದು ಬೆಳೆದು ಹೆಮ್ಮರವಾಗಿ ನಿಂತಿದೆ. ಸಹಕಾರ ಕ್ಷೇತ್ರದಲ್ಲಿ ಅವರ ಹಲವು ವರ್ಷಗಳ ಅಪಾರ ಅನುಭವವೇ ಈ ಸಂಸ್ಥೆಯ ಯಶಸ್ವಿಗೆ ಪ್ರಮುಖ ಕಾರಣವಾಗಿದೆ. ಸಹಕಾರ ಕ್ಷೇತ್ರದ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿಯೂ ಸಾಕಷ್ಟು ಅನುಭವ ಹೊಂದಿರುವ ರಾಜು ಪೂಜಾರಿಯವರು ಈ ಭಾಗದ ಜನಪ್ರಿಯ ನಾಯಕರೆಂದು ಗುರುತಿಸಿಕೊಂಡಿದ್ದಾರೆ. ಮರವಂತೆಯ ಶಾಖೆಯ ಉದ್ಘಾಟನೆಯೊಂದಿಗೆ ಸ್ಥಳೀಯ ಜನತೆಗೆ ಇನ್ನಷ್ಟು ಹತ್ತಿರದಿಂದ ಬ್ಯಾಂಕಿಂಗ್ ಹಾಗೂ ಹಣಕಾಸು ಸೇವೆಗಳು ಲಭ್ಯವಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಮರವಂತೆ ಶಾಖೆ ಪ್ರಾರಂಭವಾಗಲಿಕ್ಕಿದೆ. ಶ್ರೀರಾಮ್ ಸೌಹಾರ್ದ ಕಳೆದ 16 ವರ್ಷಗಳಿಂದ ಸೇವೆಯನ್ನು ಮಾಡ್ತಾಯಿದೆ. ಪ್ರಾರಂಭದಲ್ಲಿ ಬೈಂದೂರಿನಲ್ಲಿ ಶಾಖೆಯನ್ನು ತೆರೆದು ಇವತ್ತು ಕೇಂದ್ರ ಕಚೇರಿಯಾಗಿ ಅದು ನಿರ್ವಹಿಸ್ತಾ ಇದೆ. ಕೇಂದ್ರ ಕಚೇರಿ ಸೇರಿ ಇವತ್ತು ಇದು 6ನೇ ಶಾಖೆಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಗೋಳಿಹೊಳೆ, ಕಂಬದ ಕೋಣೆ, ನಾಗೂರು ಹೀಗೆ ಒಟ್ಟು 6 ಶಾಖೆಗಳನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ಜನಪ್ರಿಯತೆಗೊಂಡಂಥ ಒಂದು ಸಂಸ್ಥೆ. ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂಥ ಪ್ರದೇಶದಲ್ಲಿ ಇವತ್ತು ಆರ್ಥಿಕವಾಗಿ ಸ್ವಾವಲಂಬಿಯಿಂದ ಬದುಕಲಿಕ್ಕೆ ಯಾವ ರೀತಿ ಸಹಕಾರ ಮಾಡಬಹುದು ಮತ್ತು ವಿಶೇಷವಾಗಿ ಉಳಿತಾಯ ಮನೋಭಾವನೆಯನ್ನು ಜನರಿಗೆ ಒಂದು ಮೂಡಿಸುವುದರ ಮುಖಾಂತರ ಒಂದು ಮಾದರಿ ಸಂಸ್ಥೆಯಾಗಿ ಇದು ರೂಪುಗೊಂಡಿದೆ. ಈಗಾಗಲೇ ಈ ಸಂಸ್ಥೆ ರಾಜ್ಯ ಮಟ್ಟದ ಉತ್ತಮ ಸಹಕಾರಿ ಸಂಸ್ಥೆಯ ಒಂದು ಪ್ರಶಸ್ತಿಯನ್ನು ಸಹ ಪಡ್ಕೊಂಡಂಥ ಒಂದು ಸಂಸ್ಥೆ. ಇವತ್ತು ಈ ಸಂಸ್ಥೆಯ ಹಿನ್ನೆಲೆ ಅಂತ ಹೇಳಿದ್ರೆ ಬಹುಶಃ ನಾನು ವೈಯಕ್ತಿಕವಾಗಿ ಕಳೆದ 35 ವರ್ಷಗಳಿಗಿಂತ ಹೆಚ್ಚು ಈ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ಬೇರೆ ಬೇರೆ ಸಹಕಾರಿ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ, ಅಧ್ಯಕ್ಷನಾಗಿ ಇವತ್ತು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಹೀಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದಂಥ ಒಂದು ಅನುಭವ. ಜೊತೆಯಲ್ಲಿ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂಥವರು. ಅವರ ನಿರಂತರ ಮಾರ್ಗದರ್ಶನದ ಮುಖಾಂತರ ಇವತ್ತು ಈ ಸಹಕಾರಿ ಸಂಸ್ಥೆಯನ್ನು ಕಟ್ಟಲಿಕ್ಕೆ ನಮಗೆ ಅನುಕೂಲ ಆಯಿತು. ಇವತ್ತು ಶ್ರೀರಾಮ್ ಸೌಹಾರ್ದ ಒಂದು ಸಂಸ್ಥೆ ಇವತ್ತು ಜನರ ಒಂದು ಬಾಯಲ್ಲಿ ಇವತ್ತು ಶ್ರೀರಾಮ್ ಸೌಹಾರ್ದ ಅಂತೇಳಿ ಇದೆ. ಇವತ್ತು ವಿಶೇಷವಾಗಿ ಮರವಂತೆಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಈಗಾಗಲೇ ನಾವುಂದದಲ್ಲಿ ಒಂದು ಶಾಖೆ ಇದೆ. ಮರವಂತೆ ಈ ಪರಿಸರದಲ್ಲಿ ಬಹುಶಃ ನಾನು ನನ್ನ ಏನು ಎಲ್ಲ ನಿರ್ದೇಶಕರು ಇಲ್ಲಿ ಬಹುಶಃ ಈ ಭಾಗದ ಈ ಗ್ರಾಮದಲ್ಲೇ ಇವತ್ತು ನಮ್ಮೊಟ್ಟಿಗೆ 4 ಜನ ನಿರ್ದೇಶಕರಿದ್ದಾರೆ. ಅವರೆಲ್ಲರ ಒಂದು ಕೋರಿಕೆ ಮತ್ತು ಈ ಭಾಗದ ಜನರು ಇವತ್ತು ನಮ್ಮ ಒಂದು ಮರವಂತೆಯಲ್ಲೂ ಸಹ ನೀವು ಈ ಶಾಖೆಯನ್ನು ತೆರೀಬೇಕು, ನಮಗೂ ಸಹ ಸೇವೆಯನ್ನು ಕೊಡಬೇಕೆನ್ನುವ ಒಂದು ವಿಚಾರವನ್ನು ತಂದಾಗ ಬಹುಶಃ ನನಗೂ ಈ ಭಾಗದಲ್ಲಿ ಬಹುಶಃ ನನ್ನ ತಂದೆಯವರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ಬಹುಶಃ ನಾನು ಗ್ರಾಮ ಪಂಚಾಯತಿನ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಬೇರೆ ಬೇರೆ ಸಹಕಾರಿ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ 35 ವರ್ಷಗಳಿಗಿಂತ ಹೆಚ್ಚು ನಾನು ಸೇವೆ ಸಲ್ಲಿಸಿದ್ರಿಂದ ಇಲ್ಲಿ ಹಿರಿಯ ನಿರ್ದೇಶಕರಾದಂಥ ವಿನಾಯಕ್ ರಾವ್ ಇರ್ಬೋದು ಮತ್ತು ಒಟ್ಟು 4 ಜನ ನಿರ್ದೇಶಕರು ಇದೇ ಗ್ರಾಮದಲ್ಲಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಇವತ್ತು ಜನರ ಒಂದು ಒತ್ತಾಯದ ಮೇರೆಗೆ ಈ ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭಿಸ್ತಿದ್ದೇವೆ. ಇವತ್ತು ಏನು ಪ್ರಾರಂಭ ಮಾಡಬೇಕೆನ್ನುವ ಏನು ಒಂದು ವಿಚಾರವನ್ನು ನಾವು ಇಟ್ಕೊಂಡಾಗ ಜನರು ಸ್ವಯಂ ಪ್ರೇರಿತರಾಗಿ ಇಲ್ಲಿ ಬಂದು ಠೇವಣಿಯನ್ನು ಇಡುವಂಥದ್ದು, ಸದಸ್ಯರಾಗುವಂಥದ್ದು ಮತ್ತು ಈ ಸಂಸ್ಥೆಗೆ ಪ್ರೋತ್ಸಾಹ ನೀಡುವಂಥದ್ದನ್ನು ನಾನು ನೋಡಿದ್ದೇನೆ. ಬಹುಶಃ ನಾನು ಬೇರೆ ಬೇರೆ ಕಡೆ ಶಾಖೆಯನ್ನು ತೆರೆದಿರ್ಬೋದು, ಅದು ಇಲ್ಲಿ ಒಂದು ವಿಶೇಷವಾದ ಜನಸ್ಪಂದನವನ್ನು ನಾನು ನೋಡಿದ್ದೇನೆ. ಬಹುಶಃ ಇವತ್ತು ಯಾವ ರೀತಿ ಜನ ಇದನ್ನು
ಇಲ್ಲಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಬಹುಶಃ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನೆಯ ಅಥವಾ ಪ್ರತಿಯೊಬ್ಬ ಗ್ರಾಹಕನಿಗೂ ಪ್ರತಿಯೊಬ್ಬ ಸದಸ್ಯನಿಗೂ ಸಹ ಉತ್ತಮ ಸೇವೆಯನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ರೀತಿಯ ಸಾಲ ಸೌಲಭ್ಯವು ಸಹ ಈ ಒಂದು ಸಂಸ್ಥೆಯ ಮುಖಾಂತರ ನಾವು ಕೊಡ್ತಾ ಇದ್ದೇವೆ. ಇವತ್ತು ಅದೇ ರೀತಿಯಲ್ಲಿ ಉಳಿತಾಯ ಠೇವಣಿ, ಇವತ್ತು ಎಲ್ಲ ವಿಧದ ಠೇವಣಿ ಸಹ ಇದೆ, ಎಲ್ಲ ವಿಧದ ಸಾಲ ಸೌಲಭ್ಯವೂ ಸಹ ಇದೆ. ಬಹುಶಃ ಇದೆಲ್ಲದನ್ನು ಉಪಯೋಗಿಸಿಕೊಂಡು ಈ ಊರಿನಲ್ಲಿ ಈ ಸಂಸ್ಥೆಯನ್ನು ಬೆಳೆಸಬೇಕು ಮತ್ತು ಈ ಸಂಸ್ಥೆ ಈ ಸಮುದಾಯದ ಸಂಸ್ಥೆ ಆಗಬೇಕು. ಆ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲರ ಪ್ರೋತ್ಸಾಹವನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ತಾ, ತಮ್ಮೆಲ್ಲರ ಶುಭಾಶಯಗಳು ಈ ಸಂಸ್ಥೆಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಸಹಕಾರಿ ಸಂಸ್ಥೆ ಬೈಂದೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು, ನಾಗೂರಿನಲ್ಲಿ ಶಾಖೆ ಇದೆ, ಕಮ್ಮದಕೋಣೆಯಲ್ಲಿ ಶಾಖೆ ಇದೆ, ನಾವುಂದದಲ್ಲಿ ಶಾಖೆ ಇದೆ, ಗೋಳಿಹೊಳೆ ಶಾಖೆ ಇದೆ. ಇವತ್ತು ವಿಶೇಷವಾಗಿ ಮರವಂತೆಯಲ್ಲಿ ಇಲ್ಲೆಲ್ಲರ ಊರಿನ ಮಹನೀಯರ ಗ್ರಾಹಕರ ಒಂದು ಒತ್ತಾಯದ ಮೇರೆಗೆ ಇವತ್ತು ಮರವಂತೆಯಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 14ನೇ ತಾರೀಕು ಆದಿತ್ಯವಾರ ದಿವಸ ಈ ಒಂದು ಶಾಖೆ ಪ್ರಾರಂಭಗೊಳ್ಳಲಿಕ್ಕಿದೆ. ಈ ಊರಿನ ಗಣ್ಯರು, ಹಿರಿಯ ಸಹಕಾರಿಗಳು ಅದರಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ, ಊರಿನ ಎಲ್ಲ ಸಮುದಾಯದ ಪ್ರಮುಖರ ಒಂದು ಸಮ್ಮುಖದಲ್ಲಿ 14ನೇ ತಾರೀಕು ಆದಿತ್ಯವಾರ 2025ನೇ ಇಸ್ವಿ ಈ ಒಂದು ಶಾಖೆ ಪ್ರಾರಂಭವಾಗ್ತಾಯಿದೆ. ಈ ಶಾಖೆಗೆ ಸಂಪೂರ್ಣ ಸಹಕಾರ ನೀಡಬೇಕು, ತಾವೆಲ್ಲ ಭಾಗವಹಿಸಬೇಕಂತೇಳಿ ಮತ್ತೊಮ್ಮೆ ತಮ್ಮಂತೆ ವಿನಂತಿಯನ್ನು ಮಾಡ್ತೇವೆ. ನಮಸ್ಕಾರ.